ಗ್ರಾಮದವರು ಬಹಳ ವರ್ಷ ಶ್ರಮ ಪಟ್ಟು ಈ ದೇವಸ್ಥಾನದ ಹೊರಗಡೆ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಜೀವನವನ್ನು ನಡೆಸ್ತಕ್ಕಂಥ ಈ ಗ್ರಾಮದವರು 27ನೇ ಗ್ರಾಮದ ಅನೇಕ ನೌಕರ ಮಿತ್ರರು, ಅಧಿಕಾರಿಗಳು, ವ್ಯಾಪಾರಸ್ಥರು ತಮ್ಮ ಕೈಲಾದ ಕಾಣಿಕೆಯನ್ನ ದೇವರಿಗೆ ಕೊಡುಗೆ ಕೊಟ್ಟು ಇವತ್ತು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದರೆ ನಾವು ನಿಜವಾಗಿಯೂ ಈ ಗ್ರಾಮದ ಜನತೆಗೆ ನಾವು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ದೇವಸ್ಥಾನ ಬಹಳ ಕಷ್ಟ ಕಟ್ಟದು. ಯಾರಾದ್ರೂ ಶತ್ರುಗಳಿಂದ ದೇವಸ್ಥಾನದ ಅಧ್ಯಕ್ಷ ಮಾಡಿದ್ರೆ ಸಾಕು, ಅವ್ರು ಚೆನ್ನಾಗಿ ಬಹಿಷ್ಕರ್ತಾರೆ. ಯಾಕೆಂದ್ರೆ ಮುಗಿಸಕ್ಕಾಗೋದಿಲ್ಲ. ಹಾಗಾಗಿ ಬಹಳ ಜನ ಹಳ್ಳಿಯಲ್ಲಿ ಸುತ್ತಿ, ಟೌನು ಪಟ್ಟಣ ಸುತ್ತಿ ತಮ್ಮ ಕೈಲಾದ ಕೊಡುಗೆಯನ್ನು ಕಲೆಕ್ಟ್ ಮಾಡಿ ದೇವಸ್ಥಾನ ಮಾಡಿದ್ದಾರೆ. ನಾವೆಲ್ಲ ದೇವ್ರ ನಂಬಿ ಜೀವನ ಮಾಡ್ಬೇಕು, ಮತ್ತೇನಿಲ್ಲ. ಈಗ ನೋಡಿ 6 ತಿಂಗಳು 7 ತಿಂಗಳಾಯ್ತು, ಮಳೆ ಇಲ್ಲ, 37 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ರೈತ ತಟ್ಟಾಡಿಸ್ತಾವ. ಎಲ್ಲೋ ಒಂದ್ ಕಡೆ ಇವತ್ತು ಲಿಂಕ್ ಕ್ಯಾನಲ್ ಬಗ್ಗೆ ಮಾತಾಡಕ್ಕೆ ಬಯಸಲ್ಲ. ಕಾರಣ ಕೇಂದ್ರ ಸಚಿವ ಕುಮಾರ ಇರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾವ್ದಾರ ವೇದಿಕೆಯಲ್ಲಿ ಬಹಳಷ್ಟು ಮಾತಾಡಿದ್ದೀನಿ. ಇವತ್ತು ಏನು ಈ ದೇವಸ್ಥಾನ, ಇವತ್ತು ದೇವಸ್ಥಾನ ಕಟ್ಟಿರೋದು ಕಲ್ಲಿಂದಲೇ, ಮೆಟ್ಲು ಮಾಡಿರೋದು ಕಲ್ಲಿಂದಲೇ, ದೇವ್ರು ಮಾಡಿರೋದು ಕಲ್ಲಿಂದ. ಹಾಗೆ ಮೆಟ್ಲು ಮಾಡ್ಬೇಕಾದ್ರೆ ಒಂದು 2-3 ಸರಿ ಬೋಕ್ ಮಾಡಿದ್ರೆ ಸಾಕು, ಮೆಟ್ಲಾಯ್ತದೆ. ಕಲ್ಲು ಕಟ್ಟಬೇಕಾದ್ರೂ ಅಷ್ಟೇ, ಒಂದು 5-6 ಸರಿ ಬೋಕ್ ಮಾಡಿ ನಯಿಸ್ಬರ್ತದೆ. ಆದ್ರೆ ದೇವ್ರು ಮಾಡ್ಬೇಕಾದ್ರೆ ಲಕ್ಷಾಂತರ ಉಳಿಗಟ್ಟನ್ನ ಆ ದೇವ್ರು ತಿನ್ಬೇಕಾಗ್ತದೆ. ಹಂಗೆ ನಮ್ಮ ಕುಮಾರಣ್ಣ ಸತತವಾಗಿ 3 ಬಾರಿ ಆರೋಗ್ಯದಲ್ಲಿ ಏರುಪೇರಾದರೂ ಸಹ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಮನ್ ಕೂತಿರೋದೆ ನಮಗೆ ಧನ್ಯವಾದ. ಆ ಜಗನ್ಮಾತೆಯಲ್ಲಿ ನಾನು ಕೇಳಿಕೊಳ್ಳೋದು ಇಷ್ಟೇ, ಆ ಅಪ್ಪಗೆ ಆರೋಗ್ಯ ಕೊಟ್ಟು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿ ನಾವೆಲ್ಲರೂ ನೋಡೋ ಸೌಭಾಗ್ಯನ ಕಲ್ಪಿಸಬೇಕು ಅಂತ ಹೇಳಿ ಸಮರ್ಥದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ದಿವಸ ಅವ್ರಿಗೆ ಬಹಳ ಕುರುಬರಿಗೆ ತುಂಬಾ ಅಭಿಮಾನ. ದೇವೇಗೌಡರಿಗೆ, ಕುಮಾರನಿಗೆ ಕುರುಬರಿಗೆ ಅಭಿಮಾನ. ಈ ತಾಲೂಕಲ್ಲಿ ಒಂದೊಂದ್ಸರಿ ಜಗಪ್ಪ ಎಲ್ಲ ಮಾಜಿ ಆಗಿದ್ದಾರೆ. ನಾನು ಅವ್ರ ಬಗ್ಗೆ ಗೌರವದಿಂದ ಮಾತಾಡ್ತೀನಿ. ಆದ್ರೆ ಕುಮಾರಣ್ಣ ಮತ್ತೆ ದೇವೇಗೌಡರ ಆಶೀರ್ವಾದದಿಂದ ನೀವು ನನ್ನನ್ನ 4 ಸಾರಿ MLA ಆಗಿ ಮಾಡಿದ್ದೀರಿ. ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೇನೆ. ಇದೆಲ್ಲವೂ ಸಹ ಕಾರಣ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರ ಕೊಡುಗೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾರೆ. ಬಂಧುಗಳೇ, ಇವತ್ತು ಬರುವ ಕುಮಾರಣ್ಣ ಹೇಳ್ತಾ ಇದ್ರು, ನಾಮಂಗಲ ಭಾಗದಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಬೇಕು, ಒಂದು 25,000 ಜನಕ್ಕೆ ಕೆಲಸ ಕೊಡ್ಬೇಕು ಅಂತ ಅಪಾರವಾದ ಕಾಳಜಿ ಅವ್ರಿಗಿದೆ. ಯಾಕೆ ನಾನು ಹೇಳ್ತಾ ಇದ್ದೇನೆ, ಈ ಸರ್ಕಾರ ಇದೊಂದು ಕೆಟ್ಟ ಸರ್ಕಾರ. ನಾಗರಾಜನ ಬೈಕಬಹುದು. ಕಾರಣ ಏನಂದ್ರೆ, ಯಾಕೆಂದ್ರೆ ಅಧಿಕಾರದಲ್ಲಿರ್ತಕ್ಕಂಥ ಕುಮಾರಣ್ಣ ಕಾಳಜಿ ಇದೆ. ಈ ಜಿಲ್ಲೆಗೆ, ಈ ಕ್ಷೇತ್ರಕ್ಕೆ, ಈ ರಾಜ್ಯಕ್ಕೆ ಏನಾದ್ರು ಒಂದು ಹೊತ್ತಾರು ಇಂಡಸ್ಟ್ರಿ ತಂದು ನಮ್ಮ ಯುವಕರಿಗೆಲ್ಲ ಕೆಲಸ ಕೊಡ್ಬೇಕು ಅಂತ ಅಪಾರವಾದ ಆಸೆ ಇದೆ. ಆದ್ರೆ ದುರಂತ ಕೆಟ್ಟ ಸರ್ಕಾರ. ಅವರು ಉಪಯೋಗಕ್ಕೆ ಬರ್ತಾ ಇಲ್ಲ. ಮಾತೆತ್ತಿದ್ರೆ ಅವ್ರ ವಿರುದ್ಧ ಭಾಷೆ ಮಾಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ ಹೊರತು ಹೋಗಿ ಏನಾದ್ರು ತಮಿಳುನಾಡಲ್ಲಿ ಈ ತರ ಆಗಿದ್ರೆ DMK-ಯಲ್ಲಿ, ADMK-ಯಲ್ಲಿ ಯಾವುದೇ ಸರ್ಕಾರ ಇದ್ರು ಹೋಗಿ ಅವ್ರನ್ನ ಭೇಟಿ ಮಾಡಿ ಸಾಕಷ್ಟು ಇಂಡಸ್ಟ್ರಿ ತಂದು ಜನಗಳಿಗೆ ಕೆಲಸ ಕೊಡಿಸುವಂತ ಕೆಲಸ ಮಾಡ್ತಿದ್ರು. ದುರಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಸರಿಯಾಗಿ ಬಳಸಲಿಕ್ಕೆ ಅರ್ಹತೆ ಇಲ್ಲ. ಇವತ್ತು ನಮ್ಮ ಯುವಕರೆಲ್ಲ 15,000 20,000ಕ್ಕೆ ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ಬಂದಿದೆ. ಇಂಜಿನಿಯರ್ಸ್ ಮೊನ್ನೆ ನೋಡಿ, ಇದು ಅಮೆರಿಕ ಕಂಪನಿ 3 ಕಂಪನಿಗಳು ಸುಮಾರು 1,20,000 ಇಂಜಿನಿಯರ್ನ ರಿಟ್ರೆಂಚ್ ಮಾಡಿ ತೆಗೆದಾಕಿದ್ದಾರೆ. ಎಲ್ಲಿ ಹೋಗ್ಬೇಕು ಪಾಪ ಅವರು? ನಮ್ಮ ಹಳ್ಳಿ ಜನ ಕಷ್ಟಪಟ್ಟು ಕೂಲಿ ಮಾಡಿ ಓದಿಸಿ ಇಂಜಿನಿಯರ್ ಮಾಡಿಸಿ ಜನ ನಮ್ಮೂರಿಗೆ ಕೆಲಸ ಬೇಕಾಗಿದ್ರೆ ಈ ಕೆಲಸ ತೆಗೆದಾಕಿದೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ, ವರ್ಲ್ಡ್ ಲೆವೆಲ್ ಅಲ್ಲಿ ಅದು ಎಲ್ಲೋ ಒಂದ್ ಕಡೆ ಮುಳುಗೋ ದೋಣಿಯಾಗಿದೆ. ಹಾಗಾಗಿ ನಮ್ಮ ಕುಮಾರಣ್ಣ ಈ ಭಾಗಕ್ಕೆ ಇಂಡಸ್ಟ್ರಿ ತರಬೇಕು ಅನ್ನೋದು ಅಪಾರವಾದ ಆಸೆ, ಭಾವನೆ ಇದೆ. ನಾನು ಸಹ ಸರ್ಕಾರಕ್ಕೆ ವಿನಂತಿಸಿದೆ, ದಯಮಾಡಿ
ನಿಮ್ಮ ಈ ರಾಜ್ಯದಲ್ಲಿ ಯಾರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ರು ಹಿಂದೆ ಎಸ್.ಎಂ. ಕೃಷ್ಣ ಅವರು ಸೋದರಿಸ ಆಗಿದ್ರು, ಅದಕ್ಕೆ ಆವಾಗ ಇಷ್ಟೊಂದು ಎಫೆಕ್ಟ್ ಇರಲಿಲ್ಲ. ಈಗ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರ ಜೊತೆ ಶ್ರೀಮಾನ್ ದೇವೇಗೌಡರು ಕುಮಾರಣ್ಣವ್ರ ಸಂಬಂಧ ಬಹಳ ಚೆನ್ನಾಗಿದೆ. ಏನೇ ಹೇಳಿದ್ರು ಸಹ ಮೋದಿ ಅವರು ಇಲ್ಲ ಅನ್ನಕ್ಕಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ವಿನಂತಿಸಿದಪ್ಪ ಅಂದ್ರೆ ದಯಮಾಡಿ ಕುಮಾರಣ್ಣನ ಸರ್ವಿಸ್ ಎಲ್ಲ ಬಳಸ್ಕೊಳ್ಳಿ. ಅವ್ರೇನು ಅವ್ರ ಬಳಿ ಯಾರು ಕೆಲಸ ಸೇರಲ್ಲ. ನಮ್ಮ ರೈತರ ಮಕ್ಕಳು ಕೆಲಸ ಬೇಕಾಗಿದೆ. ಆ ಕೆಲಸನ ಕುಮಾರಣ್ಣ ಮಾಡ್ತಾರೆ. ದಯಮಾಡಿ ಅವ್ರನ್ನ ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ಏನು ಸನ್ಮಾನ್ಯ ಕುಮಾರಣ್ಣ ಅವರು ನನಗೆ ನಿನ್ನೆ ಬೆಳಗ್ಗೆ ನಮ್ಮ ಸಚಿವ ಫೋನ್ ಮಾಡಿದ್ರು ಬರ್ತೀವಿ ಅಂತ. ಹಾಗಾಗಿ ನಾವು ಇದರಲ್ಲಿ ನಾನು ಸಹ ಈ ದೇವಸ್ಥಾನ ಕಟ್ಟಲಿಕ್ಕೆ ಸುಮಾರು 10 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದೀನಿ. 50,000 ರೂಪಾಯಿ ಕ್ಯಾಶ್ ಅನ್ನು ಕೊಟ್ಟಿದ್ದೀನಿ. ಹೀಗಾಗಿ ದೇವಸ್ಥಾನ ನಮ್ಮ ಪೀಳಿಗೆ ಮುಂದೆ ನಮ್ಮ ಇನ್ನವರು ಕಟ್ಟಿದ ಹಳೆ ದೇವಸ್ಥಾನ ನೋಡಿದ್ದೀನಿ, ಇಲ್ಲ ಅಂತಲ್ಲ. ಇವತ್ತು ಅವರೆಲ್ಲರೂ ಕೊಟ್ಟಂತ ಕೊಡುಗೆ ಆ ದೇವಸ್ಥಾನದ ತುಂಬಾ ಮಾಡರ್ನ್ ಆಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಸಮಾಜ ಎಲ್ಲ ಒಂದ್ ಕಡೆ ದಿಕ್ ತಪ್ತಾ ಇದೆ. SLC PUC ಮಾಡ್ಕೊಂಡಂತ ಮಕ್ಕಳು ಹಳ್ಳಿಯಲ್ಲಿ ಆನ್ಲೈನ್ ಅದಕ್ಕೆ ಇದಕ್ಕೆ ಕೈ ವೇಸ್ಟ್ ಮಾಡಿ ಹಾಳಾಗ್ತಾ ಇದ್ದಾರೆ. ಅದು ಬೇಡ. ಎಲ್ಲ ಒಂದ್ ಕಡೆ ದೇವ್ರ ಸನ್ನಿಧಿ ತಗೊಂಡೋಗ್ಬೇಕು, ಜನನ ದೇವ್ರ ಕಡೆಗೆ ಅಟ್ರಾಕ್ಟ್ ಮಾಡ್ಬೇಕು, ತನ್ಮೂಲಕ ಜನರಲ್ಲಿ ಒಳ್ಳೆ ಭಾವನೆ ಬೆಳಿಬೇಕು, ಒಳ್ಳೆ ಹಿತ ಬೆಳಿಬೇಕು ಅಂತ ನಾನು ಬೆಳಿಗ್ಗೆ ಒಂದು ಆರ್ಟಿಕಲ್ ಓದಿದೆ, ತುಂಬಾ ಖುಷಿ ಆಯ್ತು. ಒಬ್ಬ ಹೆಣ್ಣು ಮಗಳು ಬೆಳಗ್ಗೆ ಎದ್ದು ಕೂಲಿ ಮಾಡೋದು, ಸಾಯಂಕಾಲ ಮುಸ್ಲಿಂ ಅತ್ಯಂತ ಕಡುಬಡುವ ಮಗಳು 92% SLC ಪಾಸ್ ಮಾಡಿದ್ದಾರೆ ಅಂದ್ರೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನಮ್ಮ ಕುಮಾರಣ್ಣ ಹೋಗಮ್ಮ, ನಿಮಗೆ ಸಂಪೂರ್ಣವಾದ ಎಜುಕೇಶನ್ ಫೆಸಿಲಿಟೀಸ್ ಅವ್ರು ಕೊಡ್ತಾರೆ ಅಂತ ನಾನು ಅವ್ರಿಗೆ ಫೋನ್ ಮಾಡಿದೆ. ನನ್ನ ಹತ್ರ ನಾನು ಕೈಲ ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ. ಕುಮಾರಣ್ಣವ್ರ ಯಾಕೆ ನಮ್ಮ ಹೆಣ್ಮಕ್ಳು ನಡಿಬೇಕು ಅಂದ್ರೆ 5 ಗಂಟೆ ಮೇಲೆ ಹಳ್ಳಿಗೆ ಹೋಗ್ತಾಯಿರ್ಲಿಲ್ಲ. 2 ಗಂಟೆ ಪ್ಯಾಕೆಟ್ ಅಲ್ಲಿ 3 ಪ್ಯಾಕೆಟ್ ಸರಾಯಿ, ಬಲಗಡೆ ಪ್ಯಾಕೆಟ್ ಅಲ್ಲಿ 3 ಪ್ಯಾಕೆಟ್. ನಮ್ಮ ಅಕ್ಕಂದಿರಿಗೆಲ್ಲ ಗೊತ್ತಿದೆ ಆ ಕಥೆ ಏನು ಅಂತ. 6 ಗಂಟೆ ಮೇಲೆ ಊರಿಗೆ ನಾವೇ ಹೋಗ್ತಾಯಿರ್ಲಿಲ್ಲ. ಅಂತ ಪರಿಸ್ಥಿತಿನ ಜೊತೆಗೆ ಸರಾಯಿಯನ್ನ ರದ್ದು ಮಾಡಿದಂತ ಕೀರ್ತಿ ಸನ್ಮಾನ್ಯ ಕುಮಾರಣ್ಣನಿಗೆ. ದಯಮಾಡಿ ನಮ್ಮ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ಹಾಗೆ ಲಾಟ್ರಿ ಇವತ್ತು ನಾವು ನೋಡ್ತೀವಿ ಆನ್ಲೈನ್ ಎಲ್ಲ ಆಟ ಆಡಿ ಡಿಗ್ರಿ ಮಾಡಿದವರು, ಡಾಕ್ಟರ್, ಇಂಜಿನಿಯರ್ ಸೂಸೈಡ್ ಮಾಡ್ಕೊಳ್ತಾರೆ ಸಾಲ ಮಾಡ್ಕೊಂಡು. ಅವತ್ತು ಸಹ ನಾವು ಮಳವಳ್ಳಿ ತಾಲೂಕು ಮೂಳೆ ಅಂತ ಗ್ರಾಮದಲ್ಲಿ ನಾನು ಕುಮಾರಣ್ಣ ಜೊತೆ ವಾಸ್ತವ್ಯ ಮಾಡಿದ್ವಿ. ಮೂಳೆ ಅಂತ ಗ್ರಾಮ ಆಯ್ತು ಮೂಳೆ ಅಂತ ಗ್ರಾಮ ವಾಸ್ತವ್ಯ ಮಾಡಿದ್ರಿ. ಅವತ್ತು ಒಂದು ಮನವಿ ಕೊಟ್ಟರು. ಅವರ ಹೆಣ್ಮಕ್ಳು ನಮ್ಮ ಮಗ ನಮ್ಮ ಯಜಮಾನರು ಲಾಟ್ರಿ ತಗೊಂಡು ಹಾಳಾಗ್ತಾ ಇದ್ದಾರೆ, ಜೀವನ ಮಾಡಕ್ ತೊಂದರೆ ಆಗ್ತಿದೆ ಹೇಳಿದಾಗ ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಧೈರ್ಯ ತಗೊಂಡು ಆ ಲಾಟ್ರಿನ ಬ್ಯಾನ್ ಮಾಡಿದ್ರು. ಅರ್ಥ ಮಾಡ್ಕೋಬೇಕು. ಅವ್ರು ಕೊಟ್ಟಂತ ಕೊಡುಗೆ ಇವತ್ತು 25,000 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಿದ್ರು. 2 ಲಕ್ಷದವರೆಗೆ ಸಾಲ ಮಾಡಿದ ರೈತರಿಗೆ ಈ ಸರ್ಕಾರ ಮಾಡಿದ ಯಾವ ಸರ್ಕಾರನೂ ಮಾಡಕ್ಕಾಗಿಲ್ಲ. ಒಬ್ಬ ದೇವೇಗೌಡರು ಸಣ್ಣ ರೈತನ ಮಕ್ಕಳು, ಅವ್ರ ಮಗ ಕುಮಾರಣ್ಣ ರೈತನ ಮಗ. ಹಾಗಾಗಿ ರೈತರ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಿರತಕ್ಕಂತ ಏಕೈಕ ರಾಜಕಾರಣಿ, ಏಕೈಕ ಮುಖ್ಯಮಂತ್ರಿ ಈ ರಾಷ್ಟ್ರದಲ್ಲಿ. ನಾನು ಈ ರಾಜ್ಯ ಕೇಳ್ತಾ ಇಲ್ಲ, ಈ ರಾಜ್ಯದಲ್ಲಿ ಇದ್ರೆ ಸನ್ಮಾನ್ಯ ಕುಮಾರಣ್ಣ ಅಂತ ಘಂಟಾಘೋಷವಾಗಿ ನಾನು ಹೇಳಕ್ ಬಯಸ್ತೀನಿ. ಬಂಧುಗಳೇ, ಅವ್ರಿಗೆ ಸಮಯ ಆಗಿದೆ, ಭಾಷೆ ಸಾಕು ಅಂತ ಹೇಳಿ ತಮ್ಮೆಲ್ಲರಿಗೂ ಹೊಲಿಸಿ ಆ ಜಗನ್ಮಾತೆ ತಮಗೆಲ್ಲ ಒಳ್ಳೇದು ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ